ಹಾಯ್ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್. ಮಾಹಿತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ, ಮೇಷರಾಶಿಯವರಿಗೆ 2026-27 ಯುಗಾದಿ ಭವಿಷ್ಯ ಹೇಗಿರಲಿದೆ. ಶ್ರೀ ಪರಭವ ನಾಮ ವರ್ಷದಲ್ಲಿ ಮೇಷರಾಶಿಯಲ್ಲಿ ಜನಿಸಿರುವ ಜನರ ಮೇಲೆ ಗುರು, ರಾಹು, ಕೇತು, ಶನಿ ಹಾಗೆ ಇನ್ನಿತರ ಗ್ರಹಗಳ ಪ್ರಭಾವ ಹೇಗಿರಲಿದೆ, ಮೇಷರಾಶಿ ಯುಗಾದಿ ಭವಿಷ್ಯ ಏನು ಎಂಬುದನ್ನು ಈಗ ತಿಳಿಯೋಣ. ಶ್ರೀ ಪರಾಭವ ನಾಮ ಸಂವತ್ಸರದಲ್ಲಿ ಗುರು, ರಾಹು, ಶನಿ ಮತ್ತು ಕೇತುವಿನ ಪ್ರಭಾವದಿಂದಾಗಿ ಮೇಷರಾಶಿಗೆ ಸೇರಿದ ಜನರು ತಮ್ಮ ಜೀವನದ ಫಲಿತಾಂಶದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ನಿರೀಕ್ಷಿಸಬಹುದಾಗಿರಲಿದೆ. ಈ ಸಮಯದಲ್ಲಿ ಅನೇಕ ರೀತಿಯ ಬದಲಾವಣೆಯು ಜೀವನದಲ್ಲಿ ಆಗಲಿದ್ದು, ಈ ಗ್ರಹಗಳ ಸಂಚಾರ ಹೇಗಿರಲಿದೆ, ಹಾಗೆ ಈ ವರ್ಷದಲ್ಲಿ ಅಂದರೆ ಯುಗಾದಿ ಭವಿಷ್ಯದಲ್ಲಿ ನೀವು ಏನೆಲ್ಲ ಫಲಿತಾಂಶವನ್ನು ನಿರೀಕ್ಷಿಸಬಹುದು ಎಂಬುದನ್ನು ಈಗ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶಂ ಶನೈಶ್ಚರಾಯ ನಮಃ, ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ. ಮೇಷರಾಶಿಯವರಿಗೆ ಯುಗಾದಿ ಫಲಿತಾಂಶವು ಹೀಗಿರಲಿದೆ. 2026-27 ಇಂದು ಕ್ಯಾಲೆಂಡರ್ ಪ್ರಕಾರ ಈ ವರ್ಷದ ಶ್ರೀ ಪರಾಭವ ನಾಮ ಸಂವತ್ಸರವು ಮಾರ್ಚ್ 19 ಗುರುವಾರದಂದು ಪ್ರಾರಂಭವಾಗುತ್ತದೆ. ವೈದಿಕ ಕ್ಯಾಲೆಂಡರ್ ಪ್ರಕಾರ ಚೈತ್ರ ನವರಾತ್ರಿಯು ಇಂದಿನಿಂದ ಪ್ರಾರಂಭವಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಂಗಳ ಗ್ರಹವು ಮೇಷರಾಶಿಯ ಅಧಿಪತಿ. ಈ ಸಂದರ್ಭದಲ್ಲಿ ಗುರುವಿನ ಪ್ರಭಾವದಿಂದಾಗಿ ಹೊಸ ವರ್ಷ ಮಾರ್ಚ್ 19, 2026 ಏಪ್ರಿಲ್ 6, 2027 ಶುಭ ಫಲಿತಾಂಶಗಳ ಸಾಧ್ಯತೆ ಮೇಷರಾಶಿಯವರಿಗೆ ಇರಲಿದೆ. ವಿಶೇಷವಾಗಿ ಮೇ 31 ನಂತರ ಶುಭ ಯೋಗಗಳಿಂದಾಗಿ ಉತ್ತಮ ಲಾಭಗಳ ಸಾಧ್ಯತೆ ಇರಲಿದೆ. ಗುರುವಿನ ಕೃಪೆಯಿಂದಾಗಿ ನಿರುದ್ಯೋಗಿಗಳು ಸರ್ಕಾರಿ ಕೆಲಸದ ಬಗ್ಗೆ ಒಳ್ಳೆಯ ಸುದ್ದಿಯನ್ನು ಕೇಳಲಿದ್ದಾರೆ. ನವ ವಿವಾಹಿತರಿಗೆ ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಿನಲ್ಲಿ ಮಕ್ಕಳನ್ನು ಪಡೆಯುವ ಪ್ರಯತ್ನದಲ್ಲಿ ಉತ್ತಮ ರೀತಿಯ ಫಲವನ್ನು ನೀಡಲಿದೆ. ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆಯನ್ನು ಮಾಡುವ ಸಾಧ್ಯತೆ ಇರಲಿದೆ. ಈ ಅವಧಿಯಲ್ಲಿ ಸಮಾಜದಲ್ಲಿ ನಿಮ್ಮ ಖ್ಯಾತಿ ಮತ್ತು ಪ್ರತಿಷ್ಠೆ ಹೆಚ್ಚಾಗುವ ಸಾಧ್ಯತೆ ಇರಲಿದ್ದು, ಈ ಸಮಯದಲ್ಲಿ ಶನಿ ಮತ್ತು ಕೇತುವಿನ ಪ್ರಭಾವದಿಂದಾಗಿ ಕೆಲವು ನಕಾರಾತ್ಮಕ ಫಲಿತಾಂಶಗಳ ಸಾಧ್ಯತೆ ಇದೆ. ಆದ್ದರಿಂದ ನೀವು ತುಂಬ ಜಾಗರೂಕತೆಯಿಂದ ಇರಬೇಕಾಗಿರಲಿದೆ. ಹಾಗೆ ಈ ಯುಗಾದಿ ನಂತರದಲ್ಲಿ ಮೇಷರಾಶಿಯವರ ಆದಾಯ, ಆರೋಗ್ಯ ಮತ್ತು ಕುಟುಂಬ ಜೀವನದ ವಿಷಯದಲ್ಲಿ ಯಾವ ಆಸಕ್ತಿದಾಯಕ ವಿಷಯಗಳು ಸಂಭವಿಸಲಿದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ಈಗ ವಿವರವಾಗಿ ತಿಳಿಯೋಣ. ಮೊದಲಿಗೆ ಖರ್ಚು ಆದಾಯದ ಬಗ್ಗೆ ತಿಳಿಯೋಣ. ಆದಾಯ 11 ಇದ್ದರೆ ಖರ್ಚು 5% ಇರುತ್ತದೆ. ಮೇಷರಾಶಿಯವರಿಗೆ ಯುಗಾದಿಯಂದು ಆರ್ಥಿಕ ಯಶಸ್ಸು ಸಿಗುತ್ತದೆ. ಇಂದಿನ ವರ್ಷಗಳಿಗಿಂತ ಉತ್ತಮ ಫಲಿತಾಂಶದ ಸಾಧ್ಯತೆ ಇದೆ. ಈ ವರ್ಷ ಗ್ರಹಗಳಿಂದ ಹೆಚ್ಚಿನ ಬೆಂಬಲ ಸಿಗಬಹುದು. ಸಂಪತ್ತು ಮತ್ತು ಲಾಭದ ಅಧಿಪತಿ ಶನಿಯು 12ನೇ ಮನೆಯಲ್ಲಿ ಇರುವುದರಿಂದಾಗಿ ನೀವು ಆರ್ಥಿಕ ಲಾಭಕ್ಕಾಗಿ ಶ್ರಮಿಸಬೇಕಾಗುತ್ತದೆ. ಮತ್ತೊಂದೆಡೆ ಗುರುವಿನ ಆಶೀರ್ವಾದದಿಂದಾಗಿ ನಿಮ್ಮ ಆದಾಯವು ಸುಮಾರು 7 ತಿಂಗಳವರೆಗೂ ಹಾಗೆ ರಾಹುವಿನ ಅನುಕೂಲ ಪ್ರಭಾವದಿಂದಾಗಿ ಸುಮಾರು 11 ತಿಂಗಳವರೆಗೂ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನೀವು ಪಡೆಯುವ ಸಾಧ್ಯತೆ ಇರಲಿದೆ. ನೀವು ಸ್ವಲ್ಪ ದುರ್ಬಲತೆಯನ್ನು ಕೂಡ ಅನುಭವಿಸಲಿದ್ದೀರಿ. ನಿಮ್ಮ ಖರ್ಚುಗಳ ಬಗ್ಗೆ ನೀವು ಎಚ್ಚರಿಕೆಯ ಜೊತೆಗೆ ಬಜೆಟ್ ಅನ್ನು ರೂಪಿಸಿ ಮುಂದುವರೆದರೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನೀವು ಆರ್ಥಿಕ ಮತ್ತು ಆದಾಯದ ವ್ಯವಹಾರಗಳಲ್ಲಿ ನೋಡಬಹುದಾಗಿರಲಿದೆ. ಇನ್ನು ಮುಂದಿನದ್ದಾಗಿ ರಾಜಪೂಜ್ಯ ಅವಮಾನ ಹೇಗಿರಲಿದೆ ಎಂದು ನೋಡೋಣ. ಅಂದರೆ ನಿಮಗೆ ಯಾವ ಸ್ಥಿತಿಯಲ್ಲಿ, ಯಾವ ಸ್ಥಳದಲ್ಲಿ ಗೌರವ ಸಿಗಲಿದೆ, ಯಾವ ಸ್ಥಳದಲ್ಲಿ ಅವಮಾನದ ಸಾಧ್ಯತೆ ಇರಲಿದೆ ಎಂಬುದನ್ನು ಈಗ ನೋಡೋಣ. ಮೇಷರಾಶಿಗೆ ಸೇರಿದ ಜನರಿಗೆ ಹೊಸ ವರ್ಷ ಅಂದರೆ ಯುಗಾದಿ ಭವಿಷ್ಯದಲ್ಲಿ ರಾಜಪೂಜ್ಯ 2 ಹಾಗೆ ನೀವು ಈ ಸಮಯದಲ್ಲಿ ಅವಮಾನವನ್ನು 4% ಪಡೆಯಲಿದ್ದೀರಿ. ಯುಗಾದಿಯ ನಂತರ ನಿಮ್ಮ ಕುಟುಂಬ ಜೀವನದಲ್ಲಿ ಕೆಲವು ಸವಾಲುಗಳು ಕೂಡ ಎದುರಾಗುವ ಸಾಧ್ಯತೆ ಇರಲಿದೆ. 2ನೇ ಮನೆಯಲ್ಲಿ ಶುಕ್ರನ ಸಂಚಾರ ಅನುಕೂಲಕರವಾಗಿರುತ್ತದೆ. ಶನಿಯ ಪ್ರಭಾವದಿಂದಾಗಿ ಕುಟುಂಬದಲ್ಲಿ ಕೆಲವು ಸಮಸ್ಯೆಗಳು ಉದ್ಭವಿಸಬಹುದು. ವರ್ಷದ ಆರಂಭದಿಂದ ಜೂನ್ 2ರವರೆಗೂ ಗುರುವು 3ನೇ ಮನೆಯಲ್ಲಿ ಸಾಗಲಿದ್ದಾನೆ, ಅಂದರೆ ಮಿಥುನ ರಾಶಿಯಲ್ಲಿ ಸಾಗಲಿದ್ದಾನೆ. ಇದರಿಂದಾಗಿ ನಿಮ್ಮ ಕುಟುಂಬ ಜೀವನದಲ್ಲಿ ವಾತಾವರಣ
ವಾತಾವರಣವು ಆಹ್ಲಾದಕರವಾಗಿರಲಿದೆ. ಅಂದಾಗ್ಯೂ 4ನೇ ಮನೆಗೆ ಗುರುವಿನ ಪ್ರವೇಶದಿಂದಾಗಿ ನೀವು ಈ ಸಮಯದಲ್ಲಿ ಶುಭ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದಾಗಿರಲಿದೆ. ಆದರೆ ಬಹಳ ತಾಳ್ಮೆಯಿಂದ ಎಚ್ಚರಿಕೆಯೊಂದಿಗೆ ಮುಂದುವರಿಯಬೇಕಾಗಿರಲಿದೆ. ಇದು ಪ್ರಮುಖವಾಗಿ ನೀವು ಜೀವನದಲ್ಲಿ ನೋಡುವ ಬದಲಾವಣೆಗಳಾಗಿದ್ದು, ಈಗ ನಾವು ನೋಡೋಣ ಶನಿಯ ಪ್ರಭಾವ ಹೇಗಿರಲಿದೆ. ಅಂದರೆ ಗ್ರಹಗಳ ಸಂಚಾರದ ಪರಿಣಾಮವು ಯುಗಾದಿಯಿಂದ ಏನೆಲ್ಲ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ತರಲಿದೆ ಎಂದು ತಿಳಿಯೋಣ. ಮೊದಲಿಗೆ ಶನಿಯ ಪ್ರಭಾವ. ಶ್ರೀ ಪರಾಭವ ನಾಮ ಸಂವತ್ಸರದಲ್ಲಿ ಶನಿದೇವನ ಪ್ರಭಾವದಿಂದಾಗಿ ಮೇಷರಾಶಿಗೆ ಸೇರಿದ ಜನರು ನಕಾರಾತ್ಮಕ ಫಲಿತಾಂಶಗಳನ್ನು ಎದುರಿಸುವ ಸಾಧ್ಯತೆ ಇರಲಿದೆ. ರಾಶಿಚಕ್ರ ಚಿಹ್ನೆಯ ದಿನದಂದು ಶನಿದೇವನ ಮೊದಲ ಹಂತದ ಪ್ರಭಾವ ಸ್ವಲ್ಪ ಹೆಚ್ಚಾಗಿರಬಹುದು. ವಿಶೇಷವಾಗಿ ವೈಯಕ್ತಿಕ ಜಾತಕದಲ್ಲಿ ಶನಿಯ ವಿರುದ್ಧ ಸ್ಥಾನದಲ್ಲಿ ಇರುವುದರಿಂದಾಗಿ ಶನಿ ಮಹಾದಶದ ಪ್ರಭಾವ ಹೆಚ್ಚಾಗಲಿದೆ. ಈ ಸಮಯದಲ್ಲಿ ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ನೀವು ಕೆಲವು ತೊಂದರೆಗಳನ್ನು ಎದುರಿಸಬೇಕಾಗಿ ಬರಲಿದೆ. ಉದ್ಯೋಗಿಗಳು ಕಚೇರಿಯಲ್ಲಿ ನಕಾರಾತ್ಮಕ ಫಲಿತಾಂಶವನ್ನು ಎದುರಿಸಲಿದ್ದಾರೆ. ಹಾಗೆ ಈ ಸಮಯದಲ್ಲಿ ಶನಿದೇವನನ್ನು ಸಮಾಧಾನಪಡಿಸಲು ನೀವು ಕೆಲವು ಸರಳ ಜ್ಯೋತಿಷ ಪರಿಹಾರವನ್ನು ಅನುಸರಿಸುವುದು ಬಹು ಮುಖ್ಯವಾಗಿರಲಿದೆ. ಈ ಸಮಯದಲ್ಲಿ ತೈಲಾಭಿಷೇಕವನ್ನು ಮಾಡುವುದರಿಂದಾಗಿ ಹಾಗೆ ಶಾಂತಿ ಹೋಮಗಳನ್ನು ಮಾಡುವುದರಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ. ಇನ್ನು ಮುಂದಿನದ್ದಾಗಿ ರಾಹುವಿನ ಸಂಚಾರದ ಪರಿಣಾಮವು ಯುಗಾದಿ ಭವಿಷ್ಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ. ರಾಹು ಮೇಷರಾಶಿಯವರಿಗೆ ಹೊಸ ವರ್ಷದಲ್ಲಿ ರಾಹುವಿನ ಆಶೀರ್ವಾದ ಸಕಾರಾತ್ಮಕ ಫಲಿತಾಂಶವನ್ನು ತರಲಿದೆ. ಈ ಸಮಯದಲ್ಲಿ ರಾಹುವಿನ ಕಾರಣದಿಂದಾಗಿ ನೀವು ಕೆಲವು ಶುಭ ಕಾರ್ಯಗಳಲ್ಲಿ ಭಾಗವಹಿಸಲಿದ್ದೀರಿ. ನಿಮ್ಮ ಬಹು ನಿರೀಕ್ಷಿತ ತೀರ್ಥಯಾತ್ರೆಗಳು ಪೂರ್ಣಗೊಳ್ಳಲಿದೆ. ವಿಶೇಷವಾಗಿ ಡಿಸೆಂಬರ್ 2026ರಿಂದ ಮಾರ್ಚ್ 2027ರವರೆಗೂ ಲಾಭದಾಯಕ ಸ್ಥಳದಲ್ಲಿ ರಾಹುವಿನ ಸಂಚಾರದಿಂದಾಗಿ ನೀವು ಅಂದರೆ ಮೇಷರಾಶಿಗೆ ಸೇರಿದ ಜನರು ಅನೇಕ ರೀತಿಯ ಪ್ರಯೋಜನವನ್ನು ಕೂಡ ಪಡೆಯಲಿದ್ದಾರೆ. ಈ ರಾಹುವಿನ ಸಂಚಾರದ ಪರಿಣಾಮದಿಂದಾಗಿ ಪೂರ್ವಜರ ಆಸ್ತಿ ಸಮಸ್ಯೆಗಳಿಂದ ನೀವು ಪರಿಹಾರವನ್ನು ಕೂಡ ಪಡೆಯಬಹುದಾಗಿರಲಿದೆ. ಇದು ರಾಹುವಿನ ಸಂಚಾರದ ಪರಿಣಾಮವಾಗಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು, ಇನ್ನು ಮುಂದಿನದ್ದಾಗಿ ಕೇತುವಿನ ಸಂಚಾರದ ಪರಿಣಾಮ ಹೇಗಿರಲಿದೆ ಎಂದು ನೋಡೋಣ. ಶ್ರೀ ಪರಾಭವ ನಾಮ ವರ್ಷದಲ್ಲಿ ಮೇಷರಾಶಿಯವರಿಗೆ ಕೇತುವಿನ ಪ್ರಭಾವದಿಂದಾಗಿ ನಕಾರಾತ್ಮಕ ಪರಿಣಾಮಗಳು ಉಂಟಾಗುವ ಸಾಧ್ಯತೆ ಇರಲಿದೆ. ವಿಶೇಷವಾಗಿ ಹೊಸ ವರ್ಷದಲ್ಲಿ ಮದುವೆಯಾಗಬೇಕು ಅಥವಾ ಮಕ್ಕಳ ವಿಷಯದಲ್ಲಿ ಕೆಲವು ಸಮಸ್ಯೆಗಳನ್ನು ಕೂಡ ನೀವು ಎದುರಿಸಬೇಕಾಗಿ ಬರಬಹುದು. ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಕೇತುವಿನ ಪ್ರಭಾವದಿಂದಾಗಿ ಕೆಲವು ಅಡೆತಡೆಗಳು ಎದುರಾಗಲಿದೆ. ಹಾಗೆ ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಕೂಡ ಕೇತುವಿನ ಪರಿಣಾಮದಿಂದಾಗಿ ಕೇತುವಿನ ಸಂಚಾರದಿಂದಾಗಿ ನೀವು ಪ್ರಮುಖವಾಗಿ ನೋಡಲಿದ್ದೀರಿ. ಇದು ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು, ಇನ್ನು ಗುರುವಿನ ಸಂಚಾರದ ಪರಿಣಾಮವು ಮೇಷರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ಈ ಸಮಯದಲ್ಲಿ ತರಲಿದೆ ಎಂದು ನೋಡೋಣ. ಮೇಷರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಈ ಸಮಯದಲ್ಲಿ ಗುರುವಿನ ಸಂಚಾರದ ಪರಿಣಾಮವು ಅನೇಕ ರೀತಿಯ ಬದಲಾವಣೆಯನ್ನು ತರಲಿದೆ. ನಿಮ್ಮ ರಾಶಿ ಚಕ್ರದ 4ನೇ ಮನೆಯಲ್ಲಿ ಗುರು ಗ್ರಹದ ಸಂಚಾರ ನಡೆಯಲಿದ್ದು, ಇದು ನಿಮ್ಮ 9ನೇ ಮತ್ತು 12ನೇ ಮನೆಯ ಅಧಿಪತಿ. ಗುರು ಸಂಚಾರದ ಜೀವನದಲ್ಲಿ ಸಂತೋಷವನ್ನು ತರಲಿದ್ದಾನೆ. ನೀವು ಕೆಲವು ಹಳೆಯ ಪೂರ್ವಜರ ಆಸ್ತಿಯನ್ನು ಪಡೆಯಬಹುದಾಗಿರಲಿದೆ ಅಥವಾ ನೀವು ಹಳೆಯ ಮನೆ ಅಥವಾ ಪೂರ್ವಜರ ಮನೆ ಭೇಟಿಯನ್ನು ನೀಡುವ ಅವಕಾಶವನ್ನು ಪಡೆಯಲಿದ್ದೀರಿ. ಮನಸ್ಸಿನಲ್ಲಿ ಸಂತೋಷ ಇರಲಿದೆ. ಸೌಕರ್ಯಗಳು ಮತ್ತು ಸಂಪನ್ಮೂಲಗಳು ಹೆಚ್ಚಾಗುವ ಸಾಧ್ಯತೆ ಇರಲಿದೆ. ನಿಮ್ಮ ತಾಯಿಯ ಪ್ರೀತಿ ಮತ್ತು ನಿಮ್ಮ ಪ್ರೀತಿ ಪಾತ್ರದೊಂದಿಗಿನ ನಿಕಟತೆ ಹೆಚ್ಚಾಗುತ್ತದೆ. ಮನೆಯಲ್ಲಿ ಅನೇಕ ಧಾರ್ಮಿಕ ಚಟುವಟಿಕೆಗಳು ನಡೆಯಲಿದ್ದು, ಇದರಿಂದಾಗಿ ಅತಿಥಿಗಳು ಮನೆಗೆ ಬರುವ ಸಾಧ್ಯತೆ ಇರಲಿದೆ. ಮಗುವಿನ ಜನನ, ವಿದೇಶಿ ಮೂಲಗಳಿಂದ ನೀವು ಹಣವನ್ನು ಪಡೆಯುವ ಸಾಧ್ಯತೆ ಇರಲಿದೆ. ನೀವು ಮೊದಲೇ ಹೂಡಿಕೆ ಮಾಡಿದ್ದರೆ ಈ ಸಮಯದಲ್ಲಿ ನೀವು ಅದರ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ. ಇದರಿಂದಾಗಿ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳಲಿದೆ. ಹಾಗೆ ನಿಮ್ಮ ಮನಸ್ಸು ಧಾರ್ಮಿಕ ಚಟುವಟಿಕೆಗಳು ಮತ್ತು ಆಧ್ಯಾತ್ಮಿಕದ ಕಡೆಗೆ ಒಲವನ್ನು ತೋರಲಿದೆ. ನೀವು ಕೆಲಸದ ಸ್ಥಳದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯಲಿದ್ದೀರಿ. ನಿಮ್ಮ ಬುದ್ಧಿವಂತಿಕೆ ಮತ್ತು ಅನುಭವದ ಆಧಾರದ ಮೇಲೆ ವಿದೇಶಕ್ಕೆ ಹೋಗುವ ಸಾಧ್ಯತೆ ಇರಲಿದೆ. ಹಾಗೆ ಈ ಸಮಯದಲ್ಲಿ ವಿದೇಶದಲ್ಲಿ ಕೆಲಸ ಮಾಡುವವರು ಮನೆಗೆ ತೆರಳುವಂಥ ಸಾಧ್ಯತೆಯನ್ನು ಅಥವಾ ಅವಕಾಶಗಳನ್ನು ಪಡೆಯಲಿದ್ದೀರಿ. ನಿಮ್ಮ ಕುಟುಂಬದಲ್ಲಿ ಅತ್ಯುತ್ತಮರೆಂದು ನಿಮ್ಮನ್ನು ಪರಿಗಣಿಸಲಿದ್ದಾರೆ.
ಹಾಗೆ ಎಲ್ಲವನ್ನು ತಾಳ್ಮೆಯಿಂದ ನಿಭಾಯಿಸಿಕೊಂಡು ಹೋದರೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು, ಸಕಾರಾತ್ಮಕ ಬದಲಾವಣೆಯನ್ನು ಜೀವನದಲ್ಲಿ ನೀವು ಕಾಣಲು ಸಾಧ್ಯವಾಗಲಿದೆ. ಇದು ಗುರುವಿನ ಸಂಚಾರದ ಪರಿಣಾಮವಾಗಿ ಈ 2026-27ರ ಯುಗಾದಿ ಭವಿಷ್ಯದಲ್ಲಿ ನೀವು ನೋಡಬಹುದಾಗಿರಲಿದೆ. ಹಾಗಾದರೆ ಈ ಯುಗಾದಿ ಭವಿಷ್ಯದ ಜೀವನದಲ್ಲಿ ನಿಮ್ಮ ಶಿಕ್ಷಣ ಕ್ಷೇತ್ರ ಹೇಗಿರಲಿದೆ, ಆರೋಗ್ಯ ಹಾಗೆ ಇನ್ನಿತರ ಕ್ಷೇತ್ರಗಳ ಏನೆಲ್ಲ ಪ್ರಭಾವವನ್ನು ನಿಮ್ಮ ಜೀವನದಲ್ಲಿ ಬೀರಲಿದೆ ಎಂಬುದನ್ನು ಈಗ ವಿವರವಾಗಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಶಂ ಶನೇಶ್ವರಾಯ ನಮಃ ಎಂಬ ಕಮೆಂಟ್ ಮಾಡಿ. ಮೊದಲಿಗೆ ನಾವು ನೋಡೋಣ, ಶಿಕ್ಷಣ ಕ್ಷೇತ್ರದಲ್ಲಿ ಮೇಷರಾಶಿಗೆ ಸೇರಿದ ಜನರು ಈ ವರ್ಷದಲ್ಲಿ ಏನೆಲ್ಲ ಬದಲಾವಣೆಯನ್ನು ನಿರೀಕ್ಷಿಸಬಹುದು ಎಂಬುದನ್ನು. ಮೇಷರಾಶಿಯವರಿಗೆ ಯುಗಾದಿಯ ನಂತರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲವು ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇರಲಿದೆ. ಈ ಅವಧಿಯಲ್ಲಿ ನೀವು ನಿಮ್ಮ ಏಕಾಗ್ರತೆಯನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರಲಿದ್ದು, ಏಕಾಗ್ರತೆಯಿಂದ ಅಧ್ಯಯನ ಮಾಡಲು ನಿಮಗೆ ಕಷ್ಟವಾಗಬಹುದು. ಆದಾಗ್ಯೂ ಜೂನ್ ಮೊದಲ ವಾರದಿಂದ ಗುರುವಿನ ಪ್ರಭಾವದಿಂದಾಗಿ ಉನ್ನತ ಶಿಕ್ಷಣದ ಬಗ್ಗೆ ಶಿಕ್ಷಕರಿಂದ ಮಾರ್ಗದರ್ಶನವನ್ನು ಪಡೆಯಿರಿ. ಜೂನ್ನಿಂದ ಅಕ್ಟೋಬರ್ವರೆಗೆ ಸಂಶೋಧನಾ ವಿದ್ಯಾರ್ಥಿಗಳು ಅನುಕೂಲಕರ ಫಲಿತಾಂಶವನ್ನು ಪಡೆಯಲಿದ್ದಾರೆ. ನವೆಂಬರ್ ಡಿಸೆಂಬರ್ ತಿಂಗಳಿನಲ್ಲಿ ಗುರುವು 4ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ ಚಲಿಸುತ್ತಾನೆ. ಈ ಸಮಯದಲ್ಲಿ ನೀವು ತುಂಬ ಜಾಗರೂಕತೆಯಿಂದ ಇರಬೇಕಾಗಿರಲಿದೆ. ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಈ ಸಮಯದಲ್ಲಿ ಮೇಷರಾಶಿಗೆ ಸೇರಿದ ವಿದ್ಯಾರ್ಥಿಗಳು 2 ವಿಭಿನ್ನ ಹಂತವನ್ನು ನೋಡಬಹುದಾಗಿರಲಿದೆ. ಮೊದಲ 10 ತಿಂಗಳು ಅಂದರೆ ಅಕ್ಟೋಬರ್ 30ರವರೆಗೂ 5ನೇ ಮನೆಯಲ್ಲಿ ಕೇತು ಏಕಾಗ್ರತೆಯ ಕೊರತೆ, ಆತ್ಮವಿಶ್ವಾಸದ ಕೊರತೆ ಅಥವಾ ಓದಿನ ಹಠಾತ್ ನಿರಾಸಕ್ತಿಯನ್ನು ಉಂಟು ಮಾಡಬಹುದು. ನಿಮ್ಮ ಮನಸ್ಸು ಪ್ರತಿಯೊಂದನ್ನು ಪ್ರಶ್ನಿಸುತ್ತಲೇ ಇದ್ದರೂ ಈ ಸಮಯದಲ್ಲಿ ಓದಿದ ನಂತರವೂ ನಿರೀಕ್ಷಿತ ಫಲಿತಾಂಶವನ್ನು ನೀವು ಪಡೆಯಲು ಸಾಧ್ಯವಾಗುವುದಿಲ್ಲ. ಈ ಸಮಯದಲ್ಲಿ ನೀವು ಹಠ ಬಿಡದೆ ನಿಮ್ಮ ಪರಿಶ್ರಮವನ್ನು ವಹಿಸಬೇಕಾಗಿರಲಿದೆ. ನಿಮ್ಮ ದಿನಚರಿಯನ್ನು ಶಿಸ್ತಬದ್ಧವಾಗಿ ಇಟ್ಟುಕೊಳ್ಳಬೇಕಾಗಿರಲಿದೆ. ಇದರಿಂದಾಗಿ ನೀವು ಶಿಕ್ಷಕರ ಮತ್ತು ಗುರು ಹಿರಿಯರ ಮಾರ್ಗದರ್ಶನದಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಪಡೆಯಬಹುದು. ಅಕ್ಟೋಬರ್ 31ರಿಂದ ಗುರು ನಿಮ್ಮ 5ನೇ ಮನೆಗೆ ಅಂದರೆ ಸಿಂಹ ರಾಶಿಗೆ ಪ್ರವೇಶಿಸುವುದರಿಂದಾಗಿ ನಿಮ್ಮ ರಾಶಿಯನ್ನು ನೇರವಾಗಿ ನೋಡುತ್ತಾನೆ. ಇದು ವಿದ್ಯಾರ್ಥಿಗಳಿಗೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಅಥವಾ ಉನ್ನತ ಶಿಕ್ಷಣ ಪ್ರವೇಶಾತಿಗಳಿಗೆ ಹಾಜರಾಗುವವರಿಗೆ ಅದ್ಭುತ ಸಂಚಾರ ಇದಾಗಿರಲಿದೆ. ನಿಮ್ಮ ಬುದ್ಧಿವಂತಿಕೆ, ನೆನಪಿನ ಶಕ್ತಿ, ವಿಶ್ಲೇಷಣಾ ಕೌಶಲ್ಯಗಳು ಮತ್ತು ಆತ್ಮವಿಶ್ವಾಸ ಸುಧಾರಿಸುತ್ತದೆ. ಇದು ಸಂಶೋಧನೆ, ಆಧ್ಯಾತ್ಮಿಕ ಅಧ್ಯಯನಗಳು, ಮಂತ್ರಗಳು ಮತ್ತು ಕಲೆ, ನಾಟಕ, ಸಂಗೀತ ಅಥವಾ ವಿನ್ಯಾಸದಂತಹ ಸೃಜನಶೀಲ ಕಲಿಕೆಯ ಕ್ಷೇತ್ರದಲ್ಲಿಯೂ ಅನುಕೂಲಕರವಾಗಿರಲಿದೆ. ಒಟ್ಟಾರೆಯಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಇರುವವರಿಗೆ ಈ 2026ರ ಯುಗಾದಿ ನಂತರದ ಭವಿಷ್ಯದಲ್ಲಿ ಈ ಎಲ್ಲ ಬದಲಾವಣೆಯನ್ನು ನೀವು ನೋಡಬಹುದಾಗಿದ್ದು, ಇನ್ನು ಮುಂದಿನದಾಗಿ ವ್ಯವಹಾರಗಳು ಹೇಗಿರಲಿದೆ, ವ್ಯಾಪಾರ ವ್ಯವಹಾರಗಳಲ್ಲಿ ಏನೆಲ್ಲ ಬದಲಾವಣೆಯನ್ನು ನೀವು ನಿರೀಕ್ಷಿಸಬಹುದು ಎಂಬುದನ್ನು ತಿಳಿಯೋಣ. ಮೇಷರಾಶಿಯವರಿಗೆ ಹೊಸ ವರ್ಷದ ವ್ಯವಹಾರದಲ್ಲಿ ನಿರೀಕ್ಷಿತ ಲಾಭ ಸಿಗಬಹುದು. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲಿತಾಂಶವನ್ನು ನೀವು ಪಡೆಯಲಿದ್ದೀರಿ. 12ನೇ ಮನೆಯಲ್ಲಿ ಶನಿಯ ಸಂಚಾರದಿಂದಾಗಿ ನೀವು ವಿದೇಶಿ ಸಂಬಂಧಿತ ವ್ಯವಹಾರಗಳಲ್ಲಿ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯಲಿದ್ದೀರಿ. ಈ ವರ್ಷ ಅನೇಕ ಅಡೆತಡೆಗಳನ್ನು ನಿವಾರಿಸಿಕೊಂಡು ಉತ್ತಮ ರೀತಿಯ ಫಲಿತಾಂಶವನ್ನು ನೀವು ಪಡೆಯಬಹುದಾಗಿರಲಿದೆ. ಮೇ 17ರಿಂದ ಅಕ್ಟೋಬರ್ 1ರ ನಡುವೆ ಉದ್ಯಮಿಗಳಿಗೆ ಉತ್ತಮ ಲಾಭ ಸಿಗುವ ಸಾಧ್ಯತೆ ಇರಲಿದೆ. ಮೇ ಮತ್ತು ಅಕ್ಟೋಬರ್ ನಡುವೆ ಶನಿಯ ಸಂಚಾರ ಮತ್ತು ಗುರುವಿನ ಆಶೀರ್ವಾದವು ನಿಮಗೆ ಸಕಾರಾತ್ಮಕ ಫಲಿತಾಂಶವನ್ನು ಪಡೆಯಲು ಹೆಚ್ಚಿನ ಅನುಕೂಲಕರ ಮತ್ತು ಉತ್ತಮ ರೀತಿಯ ಅವಕಾಶಗಳನ್ನು ನೀಡಲಿದೆ. ವ್ಯವಹಾರದಲ್ಲಿ ಇರುವಂತಹ ಮೇಷರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಸವಾಲಿನ ವಿಷಯವೇನೆಂದರೆ 12ನೇ ಮನೆಯಲ್ಲಿರುವ ಶನಿ ಆಗಿರಲಿದೆ. ಇದು ನಷ್ಟಗಳು, ಹೂಡಿಕೆಗಳು ಮತ್ತು ಗುಪ್ತ ಸಮಸ್ಯೆಗಳ ಸ್ಥಾನದಲ್ಲಿ ಇರಲಿದೆ. ನಿಮಗೆ ಹಣ ಬರುತ್ತದೆ, ಅದು ರಾಹುವಿನಿಂದಾಗಿ. ಆದರೆ ಶನಿ ಅದನ್ನು ಜಾಗರೂಕತೆಯಿಂದ ಖರ್ಚು ಮಾಡಲು ಬಯಸುತ್ತಾನೆ. ಇದು ಸಕಾರಾತ್ಮಕವಾಗಿರಬಹುದು, ಆದರೆ ಹೊಸ ಮೂಲ ಸೌಕರ್ಯಗಳು, ವಿದೇಶ ವಿಸ್ತರಣೆ ಅಥವಾ ದೀರ್ಘಕಾಲೀನ ಆಸ್ತಿಗಳ ಹೂಡಿಕೆ ಮಾಡುವುದಾಗಿರಲಿ ಅಥವಾ ನಕಾರಾತ್ಮಕವಾಗಿರಬಹುದು. ಆದರೆ ಅನಿರೀಕ್ಷಿತ ನಷ್ಟಗಳು, ವಿಳಂಬ ದಂಡಗಳು ಅಥವಾ
ಕಾನೂನು ಖರ್ಚುಗಳು ಪಾರದರ್ಶಕವಾದ ಲೆಕ್ಕಪತ್ರಗಳನ್ನು ಇಟ್ಟುಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ. ಸರಿಯಾದ ಸಮಯಕ್ಕೆ ತೆರಿಗೆ ಪಾವತಿಸುವುದು ಬಹು ಮುಖ್ಯವಾಗಿದ್ದು, ಅಡ್ಡದಾರಿಯನ್ನು ತಪ್ಪಿಸುವುದರಿಂದಾಗಿ ಶನಿ ನಿಮಗೆ ಉತ್ತಮ ರೀತಿಯ ಫಲಿತಾಂಶವನ್ನು ನಿಮ್ಮ ಕ್ಷೇತ್ರಗಳಲ್ಲಿ ಪಡೆದುಕೊಳ್ಳುವಂತೆ ಮಾಡಲಿದ್ದಾನೆ. ಒಟ್ಟಾರೆಯಾಗಿ ಆರ್ಥಿಕ ವ್ಯವಹಾರಗಳಲ್ಲಿ ಬಹಳ ಜಾಗರೂಕತೆಯಿಂದ ಇರಬೇಕೆಂದು ಶನಿ ಸೂಚಿಸಲಿದ್ದಾನೆ. ಇನ್ನು ಮುಂದಿನದಾಗಿ ಈ 2026ರ ಯುಗಾದಿ ಭವಿಷ್ಯದಲ್ಲಿ ಮೇಷರಾಶಿಗೆ ಸೇರಿದ ಜನರು ತಮ್ಮ ಆರೋಗ್ಯದ ವಿಷಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದಾರೆ ಎಂದು ನೋಡೋಣ. ಮೇಷರಾಶಿಯವರಿಗೆ ಈ 2026ರ ಯುಗಾದಿ ಭವಿಷ್ಯವು ಆರೋಗ್ಯದ ವಿಷಯದಲ್ಲಿ ಮಿಶ್ರ ಫಲಿತಾಂಶವನ್ನು ನೀಡಲಿದೆ. ಈ ಸಮಯದಲ್ಲಿ ಗ್ರಹ ಸಂಚಾರದಿಂದಾಗಿ ಅನೇಕ ರೀತಿಯ ಬದಲಾವಣೆಯನ್ನು ನೀವು ನಿಮ್ಮ ಆರೋಗ್ಯದಲ್ಲಿ ನೋಡಬಹುದಾಗಿರಲಿದೆ. 12ನೇ ಮನೆಯಿಂದ ಶನಿಯ ಸಂಚಾರದಿಂದಾಗಿ ಕೆಲವು ತೊಂದರೆಗಳು ಎದುರಾಗುತ್ತದೆ. ನಿದ್ರೆಗೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಕಾಲು ನೋವು ಉಂಟಾಗಬಹುದು. ಆದ್ದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕತೆಯಿಂದ ನೀವು ಇರಬೇಕಾಗಿರಲಿದೆ. ಗುರುವು 3ನೇ ಮನೆಯಲ್ಲಿದ್ದಾಗ ಹೃದಯ ಸಂಬಂಧಿತ ಸಮಸ್ಯೆಗಳು ಉದ್ಭವಿಸಬಹುದು. ಈ ಅವಧಿಯಲ್ಲಿ ನೀವು ವೈದ್ಯಕೀಯ ಸಂಪರ್ಕವನ್ನು ಸರಿಯಾದ ರೀತಿಯಲ್ಲಿ ಪಡೆದುಕೊಂಡು ಉತ್ತಮ ರೀತಿಯ ಚಿಕಿತ್ಸೆಯನ್ನು ತೆಗೆದುಕೊಳ್ಳಬೇಕಾಗಿರಲಿದೆ. ಮತ್ತೊಂದೆಡೆ ಆಳುವ ಗ್ರಹವಾದ ಮಂಗಳ ಮೇ 2ರಿಂದ ದಹನ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ. ಏಪ್ರಿಲ್, ಮೇ, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ನಲ್ಲೂ ಕೂಡ ಮಂಗಳನ ಸಂಚಾರದ ಪರಿಣಾಮ ಅಷ್ಟೇನು ಉತ್ತಮವಾಗಿರುವುದಿಲ್ಲ. ಅದರಿಂದಾಗಿ ನೀವು ಈ ಸಮಯದಲ್ಲಿ ಆರೋಗ್ಯದಲ್ಲಿ ಅತ್ಯಂತ ಹೆಚ್ಚಿನ ಜಾಗರೂಕರಾಗಿ ಇರಬೇಕಾಗಿರಲಿದೆ. ಮೇಷರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಈ ಪ್ರಸ್ತುತ ಸಮಯದಲ್ಲಿ ಗ್ರಹ ಸಂಚಾರದ ಪರಿಣಾಮದಿಂದಾಗಿ ಆರೋಗ್ಯದಲ್ಲಿ ಅನೇಕ ರೀತಿಯ ಸವಾಲುಗಳನ್ನು ಎದುರಿಸಲಿದ್ದಾರೆ. ಅದರಲ್ಲೂ ಕೂಡ ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ ನೀವು ಆರೋಗ್ಯದಲ್ಲಿ ಉತ್ತಮ ರೀತಿಯ ಚೇತರಿಕೆಯನ್ನು ಕಾಣಲಿದ್ದೀರಿ. ಈ ಸಮಯದಲ್ಲಿ ಗುರುವಿನ ಶುಭ ದೃಷ್ಟಿಯಿಂದಾಗಿ ನಿಮ್ಮ ಮಾನಸಿಕ ಸ್ಥಿರತೆ, ಮನೆಯ ವಾತಾವರಣ ಮತ್ತು ಚೇತರಿಸಿಕೊಳ್ಳುವ ಸಾಮರ್ಥ್ಯ ಉತ್ತಮವಾಗಿರಲಿದೆ. ಅನೇಕ ಗ್ರಹಗಳು ನಿಮಗೆ ಬೆಂಬಲವನ್ನು ನೀಡಲಿದ್ದಾರೆ. ಈ ಯುಗಾದಿ ವರ್ಷದಲ್ಲಿ ನೀವು ಶಿಸ್ತುಬದ್ಧ ಜೀವನ ಶೈಲಿಯಲ್ಲಿ ಪ್ರಜ್ಞಾಪೂರ್ವಕವಾಗಿ ಹೂಡಿಕೆ ಮಾಡಬೇಕು. ಸರಿಯಾದ ನಿದ್ರೆ, ಸಮತೋಲನ ಆಹಾರ, ಯೋಗ, ಪ್ರಾಣಾಯಾಮ, ಧ್ಯಾನ ಮತ್ತು ನಿಯಮಿತ ಆರೋಗ್ಯ ತಪಾಸಣೆ ಅತಿ ಮುಖ್ಯವಾಗಿರಲಿದೆ. ಈ ಸಮಯದಲ್ಲಿ ಅತಿಯಾಗಿ ಕೆಲಸ ಮಾಡುವುದನ್ನು ತಪ್ಪಿಸಬೇಕಾಗಿರಲಿ. ಅಸ್ತವ್ಯಸ್ತವಾದ ಆಹಾರ ಪದ್ಧತಿ ಮತ್ತು ಒತ್ತಡವನ್ನು ವ್ಯಸನಗೊಳಿಸಲು ಅಥವಾ ಸಕಾರಾತ್ಮಕ ಫಲಿತಾಂಶವನ್ನು ಪಡೆಯಲು ನೀವು ಈ ಸಮಯದಲ್ಲಿ ಯೋಗ, ಧ್ಯಾನ, ವಾಕಿಂಗ್ನಂತಹ ಚಟುವಟಿಕೆಗಳನ್ನು ನಿಮ್ಮ ದಿನಚರಿಯಲ್ಲಿ ಪ್ರಮುಖವಾಗಿ ಅಳವಡಿಸಿಕೊಳ್ಳಬೇಕಾಗಿರಲಿದೆ. ಇದರಿಂದಾಗಿ ಅತ್ಯಂತ ಹೆಚ್ಚಿನ ಚೇತರಿಕೆಯನ್ನು ನಿಮ್ಮ ಜೀವನದಲ್ಲಿ ನೀವು ನೋಡಬಹುದಾಗಿರಲಿದೆ. ಇದು ಆರೋಗ್ಯಕರ ದಿನಚರಿಗೆ ಉತ್ತಮ ಫಲಿತಾಂಶವನ್ನು ನೀಡಲು ಸಹಕರಿಸಲಿದೆ. ಇನ್ನು ಮುಂದಿನದಾಗಿ ಈ ಸಮಯದಲ್ಲಿ ಕುಟುಂಬ ಜೀವನ ಹಾಗೆ ಪ್ರೇಮ ಜೀವನ ಹೇಗಿರಲಿದೆ ಎಂಬುದನ್ನು ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಮೇಷರಾಶಿಯವರಿಗೆ ಕೇತುವಿನ ಪ್ರಭಾವದಿಂದಾಗಿ ಹೊಸ ವರ್ಷದಲ್ಲಿ ನಕಾರಾತ್ಮಕ ಫಲಿತಾಂಶಗಳು ಎದುರಾಗುವ ಸಾಧ್ಯತೆ ಇರಲಿದೆ. ಜೂನ್ 2ರವರೆಗೂ ನಿಮ್ಮ ಪ್ರೇಮ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇರಲಿದ್ದು, ಆದಾಗ್ಯೂ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಿನಲ್ಲಿ ಗುರುವಿನ ಆಶೀರ್ವಾದದಿಂದಾಗಿ ಸಕಾರಾತ್ಮಕ ಫಲಿತಾಂಶವೂ ಇರಲಿದೆ. ಗುರುವು 9ನೇ ಮತ್ತು 5ನೇ ಮನೆಗಳಿಂದ ಸಾಗಿದಾಗ ನಿಮ್ಮ ಪ್ರೇಮ ಜೀವನದಲ್ಲಿ ಸಕಾರಾತ್ಮಕ ಫಲಿತಾಂಶವೂ ಬರುತ್ತದೆ. ಜೂನ್ 2ರಿಂದ ಅಕ್ಟೋಬರ್ 31ರವರೆಗೆ ಗುರುವಿನ ಆಶೀರ್ವಾದದಿಂದಾಗಿ ಮದುವೆಗೆ ಸಮಯ ಅನುಕೂಲಕರವಾಗಿರಲಿದೆ. ನಿಮ್ಮ ಸಂಗಾತಿಯೊಂದಿಗೆ ನೀವು ಉತ್ತಮ ರೀತಿಯ ಗುಣಮಟ್ಟದ ಸಮಯವನ್ನು ಕಳೆಯಲಿದ್ದೀರಿ. ಹಾಗೆ ಕೆಲವು ಮಾನಸಿಕ ಸವಾಲುಗಳು ಕೂಡ ಈ ಸಮಯದಲ್ಲಿ ಇರಲಿದ್ದು, 5ನೇ ಮನೆಯಲ್ಲಿ ಕೇತು ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಈ ಸಮಯದಲ್ಲಿ ಮೇಷರಾಶಿಗೆ ಸೇರಿದ ವ್ಯಕ್ತಿಗಳು ಮಕ್ಕಳು ಅಥವಾ ಕಿರಿಯ ಕುಟುಂಬ ಸದಸ್ಯರಿಂದ ದೂರ ಇರುವ ಭಾವನೆಯನ್ನು ಉಂಟು ಮಾಡುತ್ತದೆ. ನೀವು ಅವರ ಶಿಕ್ಷಣ, ಆರೋಗ್ಯ ಅಥವಾ ಜೀವನ ಆಯ್ಕೆಗಳ ಬಗ್ಗೆ ಚಿಂತಿತರಾಗಿರಲಿದ್ದೀರಿ. ಅವರು ಹೆಚ್ಚು ಸ್ವತಂತ್ರವಾಗಿ ಮತ್ತು ಕಡಿಮೆ ಮಾತನಾಡುವವರಾಗಿರಬಹುದು. ಪ್ರೇಮ ಸಂಬಂಧದಲ್ಲಿ ಇರುವವರಿಗೆ ಈ ಸಮಯದಲ್ಲಿ ಗೊಂದಲ, ಅತಿಯಾದ ವಿಶ್ಲೇಷಣೆಗಳು ಅಥವಾ ಒಟ್ಟಿಗೆ ಇದ್ದರೂ ಸಂಪರ್ಕದ ಕೊರತೆಯು ಉಂಟಾಗುತ್ತದೆ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ನೀವು ಬಹಳ ಎಚ್ಚರಿಕೆಯ ಜೊತೆಗೆ ತಾಳ್ಮೆಯಿಂದ ವರ್ತಿಸುವುದು ಬಹು ಮುಖ್ಯವಾಗಿರಲಿದೆ. ಕುಟುಂಬ ಜೀವನಕ್ಕೆ ಅತ್ಯಂತ ಕಷ್ಟಕರವಾದ ಸಮಯ ಮಂಗಳನ
ಸಂಚಾರದಿಂದಾಗಿ ಬರಬಹುದು. ಸೆಪ್ಟೆಂಬರ್ ಮತ್ತು ನವೆಂಬರ್ ತಿಂಗಳಿನಲ್ಲಿ ಕುಜ ಹಠಾತ್ ವಾದಗಳು, ಕಟುವಾದ ಮಾತು, ಅಹಂಕಾರದ ಘರ್ಷಣೆಗಳು, ಆಸ್ತಿ ವಿವಾದಗಳು, ಹಾಗೆ ವಾಹನ ಸಮಸ್ಯೆಗಳು ಅಥವಾ ಬಾಡಿಗೆ ಮನೆಗಳು ಮತ್ತು ನೆರೆಹೊರೆಯವರೊಂದಿಗೆ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಈ ಸಮಯದಲ್ಲಿ ಕೋಪದಿಂದ ದೊಡ್ಡ ಆಸ್ತಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಕೌಟುಂಬಿಕ ವಿಷಯಗಳನ್ನು ತಾಳ್ಮೆಯಿಂದ ನಿಭಾಯಿಸಿ. ಹಳೆಯ ಸಮಸ್ಯೆಗಳನ್ನು ಹೊಸ ಜಗಳಕ್ಕೆ ಎಳೆಯಬೇಡಿ. ಇದರಿಂದಾಗಿ ಸಮಸ್ಯೆ ಇನ್ನೂ ಉಲ್ಬಣವಾಗಲಿದೆ. ಹಾಗಾಗಿ ಶಾಂತ ರೀತಿಯಲ್ಲಿ ಎಲ್ಲವನ್ನು ನಿಭಾಯಿಸುವುದು ಬಹು ಮುಖ್ಯವಾಗಿರಲಿದೆ. ಇದು ಗ್ರಹ ಸಂಚಾರದಿಂದಾಗಿ ಪ್ರಮುಖವಾಗಿ ಯುಗಾದಿ ತಿಂಗಳ ಆರಂಭದಿಂದ ನೀವು ನೋಡುವ ಬದಲಾವಣೆಗಳಾಗಿದ್ದು, ಇನ್ನು ಈ ಸಮಯದಲ್ಲಿ ನೀವು ಅತ್ಯಂತ ಹೆಚ್ಚಿನ ಸಕಾರಾತ್ಮಕ ಬದಲಾವಣೆಯನ್ನು ಪಡೆಯಲು ಯಾವ ರೀತಿಯ ಜ್ಯೋತಿಷ್ಯ ಪರಿಹಾರವನ್ನು ಅನುಸರಿಸಬೇಕು, ಅದನ್ನು ಅನುಸರಿಸಿದರೆ ಯಾವ ರೀತಿಯ ಫಲಿತಾಂಶವನ್ನು ನೀವು ಪಡೆಯಬಹುದು ಎಂಬುದನ್ನು ಈಗ ತಿಳಿಯೋಣ. ಮೊದಲಿಗೆ ಮೇಷರಾಶಿಗೆ ಸೇರಿದ ಜನರು ಹೊಸ ವರ್ಷದಲ್ಲಿ ನಿಯಮಿತವಾಗಿ ಶಿವ ಮತ್ತು ಹನುಮಾನ್ ಪೂಜೆಯನ್ನು ಮಾಡುವುದು ಬಹು ಮುಖ್ಯವಾಗಿರಲಿದೆ. ಇನ್ನು ಎರಡನೇ ಸರಳ ಜ್ಯೋತಿಷ್ಯ ಪರಿಹಾರವೇನೆಂದರೆ ಪ್ರತಿ 3 ತಿಂಗಳಿಗೊಮ್ಮೆ ಕನ್ಯಾ ಪೂಜೆ ಮಾಡಿ ಆಶೀರ್ವಾದವನ್ನು ಪಡೆಯಿರಿ. ಇದು ಹೆಚ್ಚಿನ ಸಕಾರಾತ್ಮಕ ಬದಲಾವಣೆಯನ್ನು ಜೀವನದಲ್ಲಿ ತರಲಿದೆ. ಇನ್ನು ಸರಳ ಮೂರನೇ ಜ್ಯೋತಿಷ್ಯ ಪರಿಹಾರವೇನೆಂದರೆ ಯಾವುದೇ ದೇವಾಲಯದಲ್ಲಿ ನಿಮ್ಮ ಸಾಮರ್ಥ್ಯ ಮತ್ತು ಸಾಮರ್ಥ್ಯಕ್ಕೆ ತಕ್ಕಂತೆ ಹಾಲು ಮತ್ತು ಸಕ್ಕರೆಯನ್ನು ದಾನ ಮಾಡುವುದು ಶುಭದಾಯಕವಾಗಿರಲಿದೆ. ಇದರಿಂದಾಗಿ ಶುಭ ಫಲಿತಾಂಶವನ್ನು ನೀಡಲಿದೆ. ಗಮನಿಸಬೇಕಾದ ವಿಷಯವೇನೆಂದರೆ ಈ ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಮಿಶ್ರ ಫಲಿತಾಂಶವನ್ನು ನೀವು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ. ಹಾಗೆ ಈ ಸಮಯದಲ್ಲಿ ಬಹಳ ತಾಳ್ಮೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಮತ್ತು ಮೇಷರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ. ಜೊತೆಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಶಂ ಶನೇಶ್ವರಾಯ ನಮಃ, ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ. ಶನಿದೇವನು ನಿಮ್ಮ 12ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಈ ಸಮಯದಲ್ಲಿ ಶುಭ ಫಲಿತಾಂಶವನ್ನು ಪಡೆಯಲು ಶನೇಶ್ವರನ ಆರಾಧನೆ ಅತಿ ಮುಖ್ಯವಾಗಿರಲಿದೆ. ಮಹಾಲಕ್ಷ್ಮಿ ಆರಾಧನೆಯಿಂದಾಗಿ ನೀವು ಆರ್ಥಿಕ ಪರಿಸ್ಥಿತಿಯಲ್ಲಿ ಉತ್ತಮ ರೀತಿಯ ಚೇತರಿಕೆ ಬದಲಾವಣೆಯನ್ನು ಕಾಣಲು ಸಾಧ್ಯವಾಗಲಿದೆ.